ಆಕಾಶವಾಣಿ ಮೈಸೂರು. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದೋ, ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದೋ. ಅಕ್ಷರ ನಮ್ಮ ಹಕ್ಕು, ಅಕ್ಷರ ನಮ್ಮ ಆಯುಧ. ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು. ರಟ್ಟೆಯ ಬಿಟ್ಟರೆ ಆಸ್ತಿಯ ಇಲ್ಲದ ಬಡವರು ಬಗ್ಗರದು, ಕಡು ಬಡವರು ಬಗ್ಗರದು. ನಮಸ್ಕಾರ, ನಮ್ಮ ಹೆಸರು ನಯ್ಯರ ಬಾನು ಅಂತ. ನಾನು ಟಿ ನರಸೀಪುರದಿಂದ ಬಂದಿರೋದು. ಒಂದಕ್ಷರವೂ ಓದಲು ಬರದ ಇವರಿಗೆ ಸಾಕ್ಷರ ಭಾರತ್ ಸೇರಿದ ಮೇಲೆ ಓದಲು ಕಲಿತರು. ಮಕ್ಕಳನ್ನ ಟ್ಯೂಷನ್ಗೆ ಕಳುಹಿಸುವುದಿಲ್ಲ, ತಾನೇ ಹೇಳಿಕೊಡುತ್ತೇನೆ ಎನ್ನುತ್ತಾರೆ. ಕಲಿಕಾರ್ತಿ ನಾನು. ನಮ್ಗೆ ಏನು ಓದಕ್ಕೆ ಬರ್ತಾ ಇರ್ಲಿಲ್ಲ. ಇವಾಗ ಅಕ್ಷರ ಭಾರತಿಗೆ ಬಂದ ಮೇಲೆ ನಮ್ಗೆ ಎಲ್ಲ ಕಲಿಯಕ್ಕೆ ಓದಕ್ಕೆ ಎಲ್ಲ ಬರ್ತಾ ಇದೆ. ನಾನು ನಮ್ಮ ಮಕ್ಕಳಿಗೆ ಎಲ್ಲ ಓದಿಸ್ತಕ್ಕೆ ಬರ್ತಾ ಇದೆ. ನಮಗೆ ಶುರುದಲ್ಲಿ ಏನು ಬರ್ತಾ ಇರಲಿಲ್ಲ ಕನ್ನಡಕ್ಕೆ ಏನು ಅಂತ. ಇವಾಗ ಎಲ್ಲ ಕಡೆ ಹೋಗಿ ನಾನು ನೋಡಿ ಎಲ್ಲ ಬರ್ತಾ ಇದೆ. ನಮ್ಮ ಮಕ್ಕಳಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ, ಟ್ಯೂಷನ್ಗೆ ಕಳಿಸ್ತಾ ಇಲ್ಲ. ಇವಾಗ ನಾನು 2-3 ಜನಕ್ಕೆ ಹೇಳಕ್ಕೆ ನಮಗೆ ಬರ್ತಾ ಇದೆ. ಇವಾಗ ಸೈನ್ ಎಲ್ಲ ಮಾಡಕ್ಕೆ ಬರ್ತಾ ಇದೆ. ಅಕ್ಷರ ನಮ್ಮ ಹಕ್ಕು, ಅಕ್ಷರ ನಮ್ಮ ಆಯುಧ. ಬೆಳಿಗ್ಗೆ ನನ್ನ ಬೇಗ ಎಬ್ಬಿಸಿ, ಎದ್ದು ನನ್ನ ಕೂಲಿಗೆ ಕಳಿಸಿ, ಶಾಲೆಗೆ ಹೊರಟರೆ ಚೀಲವ ಕಸಿದು ಕೋಲು ಮುರಿಯ ಹೊಡೆದು ಬಿಟ್ಟೆ. ಅಪ್ಪ ನನ್ನ ಹೊಡೆಯ ಬೇಡಪ್ಪ, ನಿನ್ನ ಕೈಯ ಮುಗಿವೆ ಓದಲು ನನ್ನ ಶಾಲೆಗೆ ಕಳಿಸಪ್ಪ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನಾನು ತಲಕಾಡ್ ಗ್ರಾಮದಿಂದ ಬಂದಿದ್ದೀನಿ. ಪ್ರೇರಕನಾಗಿ ಕಳೆದ 24 ವರ್ಷದಿಂದ ಈ ಒಂದು ಸಾಕ್ಷರತೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಅಕ್ಷರ ಆರೋಗ್ಯ ಕಾರ್ಯಕ್ರಮದಿಂದ ಬಂದಂತ ಒಬ್ಬ ಯುವಕ ನಾನು. ಅನಕ್ಷರಸ್ಥ ಕುಟುಂಬದಿಂದ ಬಂದ ಇವರು ಪದವೀಧರರು. ಊರಲ್ಲಿರುವ ಬಹುತೇಕ ಹಿಂದುಳಿದ ಜನರಿಗೆ ಸರ್ಕಾರದ ಸಾಕ್ಷರ ಕಾರ್ಯಕ್ರಮದ ಅರಿವು ಮೂಡಿಸಿ ಅಕ್ಷರ ಕಲಿಸುತ್ತಿದ್ದಾರೆ. ಮೊದಲಿಗೆ ನಮ್ಮ ಕುಟುಂಬದಲ್ಲಿ ಯಾರೂ ವಿದ್ಯಾವಂತರಿರಲಿಲ್ಲ. ನಮ್ಮ ಹಿರಿಯರೆಲ್ಲ ಸೇರಿ ವಿದ್ಯಾವಂತರನ್ನ ಮಾಡಲೇಬೇಕು ಅಂತ ಹೇಳಿ, ಇವನ್ನ ಕುರಿದನ ಕಾಯಿಸಬಾರ್ದು ಅಂತ ಹೇಳಿ, ನನ್ನ ಚಿಕ್ಕಂದಿಂದು ಕೂಡ ಅಕ್ಷರ ಜ್ಞಾನ ಮಾಡಿಸ್ಲೇಬೇಕು, ಇವನಿಗೆ ನಮ್ಮನೇಲಿ ಒಬ್ಬ ವಿದ್ಯಾವಂತನಾಗಬೇಕು ಅಂತೇಳಿ ನನ್ನನ್ನು ಭಾಳ ಉತ್ತಮವಾಗಿ ಓದಿಸ್ಬೇಕು ಅಂತೇಳಿ ಭಾಳ ಕಷ್ಟ ಮಾಡಿ ನನ್ನ BA ಪದವೀಧರನ ಮಾಡಿದ್ದಾರೆ ನಮ್ಮ ಮನೆಯವರು. ನಮ್ಮ ಹಳ್ಳಿ ಕಡೆ ಇರ್ತಕ್ಕಂಥವರೆಲ್ಲ SC/ST ಸೇರಿದಂಥ ಜನ, ಆದರೂ ಕಡು ಬಡವರು. ಮುಖ್ಯ ಶಿಕ್ಷಕರು ಒಬ್ರು ಹೇಳ್ತಾ ಇದ್ರು, ಈ ದೇಶದಲ್ಲಿ ಹುಟ್ಟುಬಿಟ್ಟಿದ್ದು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಅದೇ ರೀತಿಯಾಗಿ ನಾನು ಮನಸ್ಸಲ್ಲಿ ಇಟ್ಕೊಂಡು ನಾನು ಒಬ್ಬ ಪ್ರೇರಕನಾಗಿ ಬಂದಮೇಲೆ ಕೆಲವು ಬಡತನದಲ್ಲಿ ಇರ್ತಕ್ಕಂಥ ಮಹಿಳೆಯರು, ಪುರುಷರು, ಯುವಕರು ಇವ್ರನ್ನೆಲ್ಲ ಕರೆದು ನಮ್ಮ ಲೋಕ ಶಿಕ್ಷಣಕ್ಕೆ ಬನ್ನಿ, ಈ ರೀತಿ ಸವಲತ್ತಿದೆ, ಸರ್ಕಾರ ನಿಮ್ಗಾಗಿ ಎಷ್ಟೋ ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅದು ಕಾರ್ಯರೂಪ ಬರದೆ ಹೋದ್ರೆ ಪ್ರಯೋಜನ ಆಗಲ್ಲ ಅಂತೇಳಿ ಬಹಳಷ್ಟು ಮನೆ ಮನೆಗೆ ಹೋಗಿ ಅವ್ರನ್ನ ಭೇಟಿಯಾಗಿ ನಾನು ಶುದ್ಧವಾಗಿ ಕೂತ್ಕೊಂಡು ನಿಮ್ಮ ಮನೆ ಪಡ್ಸಲಲ್ಲಿ ಬಂದು ನಾನು ಪಾಠ ಹೇಳ್ಕೊಡ್ತೀನಿ ಬನ್ನಿ ಅಂತೇಳಿ ಮಹಿಳೆಯರಿಗೆ, ಯುವಕರಿಗೆ ಎಲ್ಲ ರೀತಿಯಿಂದಲೂ ಹೆಚ್ಚಾಗಿ ಮಹಿಳೆಯರಿಗೆ ಜಾಸ್ತಿ ಕಲಿಸಿರೋದು ನಾನು. ಇವತ್ತು ಆ ಮಹಿಳೆ ಒಬ್ಬ ಸಂಘದ ಅಧ್ಯಕ್ಷರಾಗಿ, ಆ ಸಂಘದ ಒಬ್ಬ ಕಾರ್ಯನಿರ್ವಹಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ಮಹಿಳೆಯಾಗಿ ಮಕ್ಕಳಿಗೆ BA ಎಜುಕೇಷನ್ ಮಾಡಿಸ್ತಾ ಇದ್ದಾಳೆ ಇಬ್ಬರಿಗೆ, ತಾನು ವಿದ್ಯಾವಂತಿ ಆದಮೇಲೆ. ಅದು ಹೇಳೋಕ್ಕೆ ಭಾಳ ನನಗೆ ಭಾಳ ಖುಷಿ ಆಗ್ತಿದೆ. ಈ ಸಾಕ್ಷರತೆ ಬಂದ ಮೇಲೆ ನಾನು ಏನಾದರೂ ಸಾಧಿಸಬೇಕು ಅನ್ನೋ ಒಂದು ಛಲ ಸಾಧಿಸ್ತಾ ಇದ್ದೀನಿ. ಮುಂದೂ ಕೂಡ ಈ ನನ್ನ ಕಾರ್ಯಕ್ರಮ ಅತ್ಯುತ್ತಮವಾಗಿ ಬೆಳೀಬೇಕು. ಬಡತನದಲ್ಲಿ ಇರ್ತಕ್ಕಂಥ ಗುಡಿಸಲುಗಳಲ್ಲಿ ಇರ್ತಕ್ಕಂಥ ಜನತೆಯನ್ನು ಗುರುತಿಸಿ PDO ಮತ್ತು ತಾಲೂಕು ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾನು ಹೋಗಿ, ಸರ್ ಹಿಂಗಿದೆ ನಮ್ಮ ಪಂಚಾಯತಿಲಿ ಇಂತಿಂಥವ್ರು ನಮ್ಗೆ ಬಡವರಿದ್ದಾರೆ, ಅವ್ರಿಗೆ ಕೆಲವರು ತುಂಬು ಕುಟುಂಬದಲ್ಲಿದ್ದಾರೆ, ಮನೆ ಸಾಕಾಗಕ್ಕಿಲ್ಲ, ಹುಲ್ಗುಡ್ಸ್ಲು ವಾಸ್ತಾ ಇದ್ದಾರೆ ನಮ್ಮ ಜನ, ಅಷ್ಟೇಳಿ ನಾನು ಅವ್ರಿಗೆ ಮೋಟಿವೇಶನ್ ಮಾಡಿ ಈಗಾಗಲೇ ಸುಮಾರು ಮನೆಗಳನ್ನ ನಾನು ಮಾಡಿಸ್ಕೊಟ್ಟಿದ್ದೀನಿ. ವೃತ್ತಿ ಕೌಶಲ್ಯದಲ್ಲೂ ಕೂಡ ನಾನು ಮಹಿಳೆಯರನ್ನ ಕರೆದು ಸುಮಾರು ಒಂದು 4-5 ಸೆಂಟರ್ಗಳನ್ನ ತೆರೆದು ವೃತ್ತಿ ಕೌಶಲ್ಯದಲ್ಲೂ ಕೂಡ ಅಕ್ಷರ ಕಲಿತು ಗಳಿಕೆ ಮಾಡ್ಕೊಳ್ಬೇಕು ಅಂತೇಳಿ ಅವ್ರಿಗೆ ನಮ್ಮ ಕೇಂದ್ರದಲ್ಲೂ ಕೂಡ ಭಾಳಷ್ಟು ಅವ್ರಿಗೆ ಹೊಲಿಗೆ ತರಬೇತಿಗಳನ್ನು ನಡೆಸಿ ಅವ್ರನ್ನೇ ಉತ್ತಮವಾದ ಒಂದು ದೇಶದ ಸ್ವಪ್ರಜೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅಕ್ಷರವೇ ನಮ್ಮ ಹಕ್ಕು, ಅಕ್ಷರವೇ ನಮ್ಮ ಆಯುಧ. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದೋ. ಅನ್ನ ನೀಡಿದರೆ 1 ದಿನದ ಸಹಾಯ ಮಾಡಿದಂತೆ, ಅರಿವು ನೀಡಿದರೆ ಕೆಲವು ತಿಂಗಳ ಸಹಾಯ ಮಾಡಿದಂತೆ, ಅಕ್ಷರ ಕಲಿಸಿ ಅರಿವು ಮೂಡಿಸಿದರೆ ಶಾಶ್ವತ ಸಹಾಯ ಮಾಡಿದಂತೆ, ಹೀಗೆಂದವರು ಸ್ವಾಮಿ ವಿವೇಕಾನಂದ. ಇದುವರೆಗೆ ಅಕ್ಷರ ನಮ್ಮ ಹಕ್ಕು, ಅಕ್ಷರ ನಮ್ಮ ಆಯುಧ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು. ರಟ್ಟೆಯ ಬಿಟ್ಟರೆ ಆಸ್ತಿಯ ಇಲ್ಲದ ಬಡವರು ಬಗ್ಗರದು, ಕಡು ಬಡವರು ಬಗ್ಗರದು. ನಾಳೆ ಮತ್ತೆ ಇದೇ ಹೊತ್ತಿಗೆ ಅಕ್ಷರ ನಮ್ಮ ಹಕ್ಕು, ಅಕ್ಷರ ನಮ್ಮ ಆಯುಧ. ಈ ಅಕ್ಷರ ಯಾರದೋ, ಈ
ಅಕ್ಷರ